ಅಧ್ಯಕ್ಷರ ಬರೋ ಏನೇನು ಗೊತ್ತೇ ಅವಂಗ ಯಾರು ಗೊತ್ತೇ ಮನವಿ ಕೊಡ್ಬೋದು ಏನೋ ಮಾಡ್ಬೋದು ಅದೆಷ್ಟು ಸಕ್ಸಸ್ ಆಗುತ್ತೋ ನನಗೆ ಗೊತ್ತಿಲ್ಲ. ನಿಜವಾಗ್ಲೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಏನಾದ್ರೂ ಇವತ್ತು ಕ್ರೆಡಿಟ್ ಕೊಡ್ಬೇಕಂದ್ರೆ ಬರ್ತಕ್ಕಂತ ಚುನಾವಣೆ ಒಳಗ ಬಿಜೆಪಿ ವಿರುದ್ಧ ಮತ ಹಾಕಿ ಬಿಜೆಪಿಯನ್ನ ಗ್ರಾಮ ಪಂಚಾಯತಿ ಹಿಡಿದು ಸಂಸತ್ತಿನ ಚುನಾವಣೆವರೆಗೂ ಸೋಲಿಸಿದಾಗ ಮಾತ್ರ ಅಂಬೇಡ್ಕರ್ ಅವ್ರಿಗೆ ನಾವು ನಿಜವಾದ ಕ್ರೆಡಿಟ್ ಕೊಟ್ಟಂಗಾಗತ್ತೆ. ಅಲ್ಲಿವರೆಗೂ ನಾವು ಇಲ್ಲೇ ಪ್ರತಿಭಟನೆ ಮಾಡ್ತೀವಿ, ಬಹುಶಃ ಸಾಹೇಬರು ಬರ್ತಾರೆ, ಮನವಿ ಕೊಡ್ತೀವಿ, ಇಷ್ಟ ಆಗತ್ತೆ ಹೊರತು ಚುನಾವಣೆ ಬಂದಾಗ ನೀವು ಏನಾದ್ರು ಬಿಜೆಪಿಗೆ ಮತ ಹಾಕಿದ್ರೆ ಅದು ಸಂವಿಧಾನ ವಿರೋಧಿ, ಸಂವಿಧಾನ ಬದಲಾವಣೆ ಮಾಡ್ಲಿಕ್ಕೆ ನೀವು ಓಟ್ ಹಾಕಿದಂಗ ಆಗತ್ತ. ಅದಕ್ಕೆ ಬಿಜೆಪಿ ಸರ್ಕಾರವನ್ನ ನಮ್ಮ ಗ್ರಾಮ ಪಂಚಾಯತಿ ಹಿಡ್ಲಿಕ್ಕೆ ಕಿತ್ತು ಹೋಗದಾಗ ಮಾತ್ರ ನಾವು ಅಂಬೇಡ್ಕರ್ ಅವ್ರಿಗೆ ಒಂದು ಕ್ರೆಡಿಟ್ ಕೊಡ್ಲಿಕ್ಕೆ ಸಾಧ್ಯ ಐತೆ ಬಂದ್ವೆ, ಮತ್ತು ಏನು ಸಂವಿಧಾನ ಬಚಾವ್ ಮಾಡ್ಲಿಕ್ಕೆ ಸಾಧ್ಯ ಐತಿ. ಸೊ ಇಷ್ಟ ಹೇಳಿ ಏನು ಸಂಸತ್ತಿನಲ್ಲಿ ಮಾತನಾಡ್ತಕ್ಕಂಥ ಒಬ್ಬ ನಾಲಾಯಕ ಅಮಿತ್ ಶಾ ಏನು ಮಾನ್ಯ ನರೇಂದ್ರ ಮೋದಿ ಅವರನ್ನು ಖಂಡನೆ ಮಾಡ್ಬೇಕಾಗಿತ್ತು, ಏನು ದೇಶದ ಪ್ರಧಾನಮಂತ್ರಿಯಾಗಿ ಆತ ಖಂಡನೆ ಮಾಡ್ಲಿಲ್ಲ, ಸಮರ್ಥನೆ ಮಾಡ್ಕೊತಾನ. ಅವ ಒಬ್ಬ ಹಿಡಿಯತ್ ಪ್ರಧಾನಮಂತ್ರಿ ಆಗಿರಿ ಖಂಡನೆ ಮಾಡೋ ಬದಲು ಸಮರ್ಥನೆ ಮಾಡ್ಕೊತಾನ. ಇಟ್ಸ್ ಸ್ಟುಪಿಡ್ ನಾನ್ಸೆನ್ಸ್ ಇಂಗ್ಲಿಷ್ ವರ್ಡ್ಸ್. ಸೊ ಇಷ್ಟು ಹೇಳಿ ತಮ್ಗೆಲ್ಲ ಗೊತ್ತಿರುವಂಗ ಅವನನ್ನ ಈ ಕೇಂದ್ರ ಸಚಿವ ಸಂಪುಟದಿಂದ ಕೈ ಬಿಡ್ಬೇಕು, ಅವನನ್ನ ವಜಾಗೊಳಿಸಬೇಕು. ಕೂಡಲೇ ಮಾನ್ಯ ರಾಷ್ಟ್ರಪತಿಯವರು ಗಡಿಪಾರು ಮಾಡ್ಬೇಕು ಆತನನ್ನ ದೇಶದ. ಯಾಕಂದ್ರೆ ಆಲ್ರೆಡಿ ರಾಜ್ಯದಿಂದ ಗಡಿಪಾರ ಅದ ನಾವು ಗುಂಡ, ಇನ್ನು ದೇಶದಿಂದ ಗಡಿಪಾರ ಆದಾಗ ಮಾತ್ರ ಈ ಭಾರತ ದೇಶ ಸುಶಿಕ್ತವಾಗಿ ಮತ್ತು ಸುಭದ್ರವಾಗಿರ್ಲಿಕ್ಕೆ ಸಾಧ್ಯ ಐತಿ. ಇಂಥವರನ್ನ ಬಿಟ್ಟಿದ್ದೆ ಆದ್ರೆ ಜಾತಿವಾದ, ಕೋಮುವಾದ ಇನ್ನಷ್ಟು ದೇಶದಲ್ಲಿ ಕೋಮು ಗಲಭೆಗಳು ಹೆಚ್ಚಾಗ್ತಾವ. ದಲಿತರ ಒಂದು ತಾಳ್ಮೆಯನ್ನ ಏನು ಕೆಲಕ್ಕೆ ಬೇಡ್ರಿ ಬಿಜೆಪಿ ಸರ್ಕಾರ. ಈಗಾಗಲೇ 1818 ಕೊರೆಗಾಂವ್ ಯುದ್ಧವನ್ನ ಮಾಡಿ ಕೇವಲ 500 ಇರ್ತಕ್ಕಂತ ಒಂದು ಪಡೆಯ 28,000 ಸೈನಿಕರನ್ನು ಸೋಲಿಸಿದ ಇತಿಹಾಸ ಐತಿ. ಒಂದು ವೇಳೆ ಸಂವಿಧಾನಕ್ಕೆ ಮತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಕ್ಕೆ ನೀವು ಬಂದ್ರೆ 2ನೇ ಕೊರೆಗಾಂವ್ ಭಾರತ ದೇಶದಾಗ ಆಗತ್ತಂತ ಹೇಳ್ತಾ ಮಾನ್ಯ ರಾಷ್ಟ್ರಪತಿ ಅವರನ್ನು ವಜಾಗೊಳಿಸಿ ಅವನ ಕೇಂದ್ರ ಅಮಿತ್ ಶಾನನ್ನ ವಜಾಗೊಳಿಸ್ಬೇಕಂತ ಹೇಳಿ ಈ ಮೂಲಕ ಆಗ್ರಹಿಸುತ್ತಾ ನಮ್ಮ ಒಂದು ಹೋರಾಟದ ಬೆಂಬಲಕ್ಕೆ SDPI ಪಕ್ಷದವರು ಸಹ ಬಂದಿದ್ದಾರೆ. ಅವರು